ಇವತ್ತು ತುಂಬ ಮಳೆ ಬರ್ತಾಯಿತ್ತು. ಅದಕ್ಕೆ ನಾನು ಆಲೂ ಬೋಂಡ ಮಾಡೋಣ ಅಂತ ಒಂದು 4 ಸ್ಪೂನ್ ಕಡಲೆ ಹಿಟ್ಟು, ಅದಕ್ಕೆ 1-2 ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ ಒಂದೇ ಒಂದು ಸ್ಪೂನು ಜೋಳದ ಹಿಟ್ಟು, ಒಂಚೂರು ಉಪ್ಪು, ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಸ್ವಲ್ಪ ಇದು ಎಳ್ಳು, ಇದೆಲ್ಲ ಹಾಕ್ಕೊಂಡು ಇದಕ್ಕೆ 1-2-3 ಸ್ಪೂನು ಕಾಯಿಸಿರೋ ಎಣ್ಣೆನ ಹಾಕೋತೀನಿ. ಜೋಳದ ಹಿಟ್ಟು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಆಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸು, ಇದು ಓಂಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ತುಂಬ ನೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸೋಡಾ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕೈಯಿಂದನಾದರೂ ಕಲಿಸ್ಕೋಬೋದು, ಇಲ್ಲ ಈ ಥರ ವಿಸ್ಕರ್ ಇದ್ದರೆ ವಿಸ್ಕರಿಂದನೂ ಚೆನ್ನಾಗಿ ಕಲಿಸ್ಕೋಬೇಕು. 1 ಗಂಟೆ ಇರಬಾರ್ದು. ಗಂಟಿದ್ರೆ ಬೋಂಡದಲ್ಲಿ ಚೆನ್ನಾಗಿರಲ್ಲ. ಮಧ್ಯೆ ಮಧ್ಯೆ ಒಂಥರ ಹಸಿ ಹಿಟ್ಟು ಬಂದಂಗೆ ಬರುತ್ತೆ. ಚೆನ್ನಾಗಿ ಗಂಟು ಇಲ್ದಂಗೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಿಸೋದ್ರಿಂದ ಸ್ವಲ್ಪ ಹಿಟ್ಟು ಹಗೂರವಾಗುತ್ತೆ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡ್ತೀನಿ. ಆಚೆ ನೋಡಿ ಎಷ್ಟೊಂದು ಮಳೆ ಬರ್ತಾಯಿದೆ ಸಾಯಂಕಾಲದಲ್ಲಿ. ಈ ಮಳೆಗೂ ಮತ್ತು ಈ ಮಾಡ್ತಾಯಿರೋ ಬೋಂಡ ಅದ್ರ ಜೊತೆ 1 ಕಪ್ ಟೀ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಸ್ವಲ್ಪ ತೀರ ತೆಳ್ಳಗನೂ ಅಲ್ಲ, ತೀರ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ತೀರ ದಪ್ಪ ಆದ್ರೂ ಆಮೇಲೆ ಅದು ಒಳಗಡೆ ಬೇಯಲ್ಲ, ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನು. ಇಲ್ಲ ಅಂದರೆ ಈ ಪೊಟೆಟೊ ತುರಿಯೋದು ಒಂದು ಮನೆ ಬರುತ್ತೆ, ಅದರಲ್ಲಾದರೂ ತುರ್ಕೋಬೋದು, ಅದರಲ್ಲೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇದ್ದರೆ ಸಾಕು. ಮತ್ತು ನೀವು ಒಂದ್ಸರಿ ಈ ಥರ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಶಾರ್ಟ್ ವಿಡಿಯೋಗಳಲ್ಲೂ ನನ್ನ ವಿಡಿಯೋಗಳು ಬರ್ತಾ ಇರುತ್ತೆ, ಅದನ್ನು ನೋಡಿ. ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೆಲ್ದಿ ಡ್ರಿಂಕ್ಸ್ ಎಲ್ಲ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಪೈರ್ ವಿತ್ ದೀಪಾ ಶಾರ್ಟ್ಸ್ ಅಂತ ಹಾಕಿದರೆ ಸಿಗುತ್ತೆ ನಿಮಗೆ. ಇದು ನೋಡಿ, ಈಗ ಬೋಂಡ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಕಾಯ್ಸೋಕ್ಕಿಟ್ಟಿದ್ದೆ, ಇದನ್ನು ಸ್ವಲ್ಪ ಚೆನ್ನಾಗಿ ಅದ್ದಿ ಎಣ್ಣೆಗೆ ಬಿಡ್ತೀನಿ. ಈಗ ಇದನ್ನು ಸ್ವಲ್ಪ ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು, ಇಲ್ಲ ಅಂದರೆ ಅದು ಆಲೂಗಡ್ಡೆ ಒಳಗಡೆ ಬೇಯಲ್ಲ. ಆಲೂಗಡ್ಡೆ ಹಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ನಿಧಾನಕ್ಕೇ ಬೇಯಿಸ್ಬೇಕು ಇದನ್ನು. ಯಾವಾಗಲೂ ಒಂದು ಸರಿ ಮನೇಲಿ ಮಾಡಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಮಳೆ ಬರ್ತಾಯಿದ್ರೆ ಅಥವಾ ಸಾಯಂಕಾಲ ಏನಾದರೂ ತಿನ್ನೋಣ ಅನಿಸಿದರೆ ಈ ಥರ ಸಡನ್ನಾಗಿ ಒಂದೇನಾದರೂ ಮಾಡ್ಕೋಬೇಕಂದಾಗ ಇದು ಆಲೂ ಬೋಂಡ ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಈ ಸರಿ ಇದೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಎಳ್ಳೆಲ್ಲ ಹಾಕಿದ್ದೇನಲ್ಲ, ಏನೋ ಒಂಥರ ಡಿಫ್ರೆಂಟಾಗೇನೋ ಟೇಸ್ಟ್ ಚೆನ್ನಾಗಿತ್ತು. ಇನ್ನೇನು ದೀಪಾವಳಿ ಹತ್ತಿರ ಬರ್ತಾಯಿದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ಸ್ವೀಟೆಲ್ಲ ಡಿಫ್ರೆಂಟಾಗಿರೋದು 1-2-3 ಐಟಮ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಮಾಮೂಲಿ ಬೇಸನ್ ಲಾಡು, ರವೆ ಉಂಡೆ ಈ ಥರ ಎಲ್ಲ ಮಾಡ್ತಾನೆ ಇರ್ತೀವಿ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ 1-2 ಬೇರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮಿಕ್ಸರು, ಖಾರದ ಐಟಮನ್ನು 1-2 ಮಾಡೋಣ ಅಂತ ಲಿಸ್ಟ್ ಮಾಡಿದ್ದೀನಿ. ಅದೇನೇನು ಮಾಡ್ತೀನೋ ನೆಕ್ಸ್ಟ್ ಎಲ್ಲ ಬರೋ ವಿಡಿಯೋಗಳಲ್ಲಿ ಹಾಕ್ತೀನಿ. ಈ ಆಲೂಗಡ್ಡೆ ಹಾಕಿದ್ದೀನಲ್ಲ ನಾನು, ಆಲೂಗಡ್ಡೆ ಬದಲಿ ನೀವು ಬದನೆಕಾಯಿ ಹಾಕೋಬೋದು, ಈರುಳ್ಳಿ ಕಟ್ ಮಾಡಿ ಹಾಕೋಬೋದು ರೌಂಡ್ಗೆ, ಆಮೇಲೆ ಸೋರೆಕಾಯಿನೂ ಹಾಕೋಬೋದು. ಸೋರೆಕಾಯಿ ಸ್ವಲ್ಪ ಎಳೆದಿರಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ತುಪ್ರಿಕಾಯಿ ಅಂತ ಬರುತ್ತೆ, ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹೀರೆಕಾಯಿನೂ ಹಾಕೋಬೋದು. ಇದರಲ್ಲಿ ಯಾವ ಬೋಂಡನೂ ಆಲೂ ಬದಲಿ ಯಾವ ಬೋಂಡ ಮಾಡಿದರೂ ಚೆನ್ನಾಗಿರುತ್ತೆ. ಇದು ಸ್ವೀಟ್ ಪೊಟೆಟೊ ಅಂತ ಬರುತ್ತೆ, ಅದಕ್ಕೆ ಗೆಣಸು ಅಂತಾರೆ. ಅದನ್ನು ವೈಟ್ ಕಲರ್ ಇರುತ್ತೆ ಗೆಣಸು ಒಂದು, ಅದರಲ್ಲಿ ಮಾಡಿದರೂ ಚೆನ್ನಾಗಿರುತ್ತೆ ಬೋಂಡ. ನಾನೀಗ ಟೀನೂ ರೆಡಿ ಮಾಡಿಕೊಂಡೆ, ಟೀನ ಸೋಸ್ಕೋತೀನಿ. ಮತ್ತು ಬೋಂಡನೂ ರೆಡಿಯಾಗಿದೆ. ಟೀ ಮತ್ತು ಬೋಂಡನ ಎರಡೂ ಎಂಜಾಯ್ ಮಾಡ್ತೀನಿ. ಮಳೆ ಬರ್ತಾಯಿದೆ ಆಚೆ ಕಡೆ. ನೀವು ಹೋಗಿ ಬೋಂಡ ಮತ್ತು ಟೀ ಮಾಡ್ಕೊಂಡು ನೀವು ಎಂಜಾಯ್ ಮಾಡಿ. ವಿಡಿಯೋ ಲೈಕ್ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.